ನಮ್ಮ ಶಿವಮೊಗ್ಗದ ಎಸ್.ವಿ. ಕೃಷ್ಣಮೂರ್ತಿರಾವ್ ಅವರು ರಾಜ್ಯಸಭೆಯ ಉಪಚೇರ್ಮನ್ ಆಗಿದ್ದ ವೇಳೆ ತೋರಿದ ಸಂಕಲ್ಪದ ಪರಿಣಾಮ ಪ್ರತಿಷ್ಠಿತ ಲೋಧಿ ಎಸ್ಟೇಟ್ನಲ್ಲಿ 1959ರಲ್ಲಿ ತಲೆ ಎತ್ತಿ ನಿಂತ ದೆಹಲಿ ಕನ್ನಡ ಶಿಕ್ಷಣ ಸಂಸ್ಥೆ ಈಗ ಅಮೃತ ಮಹೋತ್ಸವದತ್ತ ದಾಪುಗಾಲಿಟ್ಟಿದೆ. ಡಿ.ವಿ.ಜಿರ ವನಸುಮದೊಳೆನ್ನ ಜೀವನವು ಪ್ರಾರ್ಥನೆ ಹಾಗೆ ಕನ್ನಡದಲ್ಲಿ ಸದ್ವಿಚಾರೋಕ್ತಿಯೊಂದಿಗೆ ದಿನಚರಿ ಆರಂಭಿಸಿ ಕರ್ನಾಟಕದ ಪ್ರತಿಯೊಂದು ಸೀಮೆಯ ನಾನಾ ಭಾಗಗಳಿಂದ ಬಂದ ಶಿಕ್ಷಕ ವೃಂದದೊಂದಿಗೆ ಒಂದಷ್ಟೊತ್ತು ಸಮಯವನ್ನು ಕಳೆದಿದ್ದು ದೆಹಲಿಯಲ್ಲೊಂದು ಕರುನಾಡ ಕಿರುಲೋಕದ ಅನುಭವವನ್ನೇ ಕೊಡ್ತು. ಶಾಲೆಯಲ್ಲಿ CBSEಯ ಇಂಗ್ಲಿಷ್ ಮೀಡಿಯಂ ಪಠ್ಯಕ್ರಮ ಇದ್ರೂ ಈ ಶಾಲೆ ಸೇರ್ಕೋಬೇಕಂದ್ರೆ 1ನೇ ತರಗತಿಯಿಂದ 6ನೇ ತರಗತಿವರೆಗೆ ಪಠ್ಯಕ್ರಮದಲ್ಲಿ ಕನ್ನಡವನ್ನು ಒಂದು ಭಾಷೆಯಾಗಿ ಕಡ್ಡಾಯವಾಗಿ ಕಲಿಲೇಬೇಕು ಅನ್ನುವಂಥ ನಿಯಮವನ್ನು ಪ್ರೀತಿಯಿಂದಲೇ ಒಪ್ಪಿ ಬಹುಪಾಲು ಉತ್ತರ ಭಾರತೀಯರೇ ಇರುವಂಥ 1200 ಮಕ್ಕಳು ಈ ಶಾಲೆಯಲ್ಲಿ LKGಯಿಂದ 12ನೇ ತರಗತಿವರೆಗೂ ಓದ್ಕೊಂಡು ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳೆರಡರಲ್ಲೂ ಶಾಲೆಗೆ ಬಹಳ ಪ್ರತಿಷ್ಠಿತ ಪುರಸ್ಕಾರಗಳನ್ನು ತಂದುಕೊಟ್ಟಿದ್ದಾರೆ. ರಾಜ್ಯೋತ್ಸವದ ಪ್ರಯುಕ್ತ ಇದರ ವ್ಲಾಗ್ ಅನ್ನು ಪ್ರಕಟಿಸ್ತೀನಿ.